TCS ಸಂಸ್ಥೆನವರು BSc ಮತ್ತು BCA ವಿದ್ಯಾರ್ಥಿಗಳಿಗೆ ಇಗ್ನೈಟ್ ಮತ್ತು ಸ್ಮಾರ್ಟ್ IT ಹೈರಿಂಗ್ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಯಾವ ವಿದ್ಯಾರ್ಥಿಗಳು ಅಂತಂದರೆ ಈಗ ಫೈನಲ್ ಇಯರಲ್ಲಿ ಇರಬೇಕು ಅಥವಾ ಕಳೆದ ವರ್ಷ ಪಾಸಾಗಿರುವಂತಹ BSc BCA ವಿದ್ಯಾರ್ಥಿಗಳಿಗೆ ಇಂತಹ ಮಾಹಿತಿಯನ್ನು ತರ್ತಿರೋದು ಮಯಂ ಫಾರ್ ಕೆರಿಯರ್ ಚಾನಲ್ಲು. ಇಲ್ಲಿ ಕನ್ನಡದಲ್ಲಿ ಮಾಹಿತಿ ಸಿಗುತ್ತೆ. ಅಷ್ಟೇ ಅಲ್ಲ, ಇದರ ಸ್ಲೋಗನ್ ಏನು ಅಂತಂದರೆ ಮೈ ಪಾತ್ ಮೈ ಫ್ಯೂಚರ್. ಮೊದಲು ಲಾಸ್ಟ್ ಡೇಟ್ ಯಾವತ್ತಿದೆ ಅಂತ ತಿಳ್ಕೊಳ್ಳೋಣ. 11th January 2026. ಯಾರ್ಯಾರು ಈಗ ಫೈನಲ್ ಇಯರ್ BScನಲ್ಲಿದ್ದೀರಿ ಹಾಗೂ BCAನಲ್ಲಿದ್ದೀರಿ, ಅಷ್ಟೇ ಅಲ್ಲ ಲಾಸ್ಟ್ ಇಯರ್ ಪಾಸ್ಔಟ್ ಆದವರು ಕೂಡ ಎಲಿಜಿಬಲ್ ಇದ್ದೀರಿ. ನೀವು 11th Jan 2026 ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಎಜುಕೇಷನ್ಗೆ ಬಂದಾಗ ಯಾವ BSc ಸ್ಟೂಡೆಂಟ್ಸು ಅಂತಂದರೆ BCA ಜೊತೆಗೆ BScನಲ್ಲಿ IT, ಕಂಪ್ಯೂಟರ್ ಸೈನ್ಸ್, ಮ್ಯಾಥ್ಸ್, ಡೇಟಾ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್, ಸೈಬರ್ ಸೆಕ್ಯೂರಿಟಿ, ಬಯೋಕೆಮಿಸ್ಟ್ರಿ ಇಷ್ಟರಲ್ಲಿ BSc ಮಾಡ್ತಿರೋ ಅಂಥ ಫೈನಲ್ ಇಯರ್ ಸ್ಟೂಡೆಂಟ್ಸು ಹಾಗೂ ಕಳೆದ ವರ್ಷ ಪಾಸಾಗಿರುವಂತಹ ಸ್ಟೂಡೆಂಟ್ಸು ಜೊತೆಗೆ BVOC ಕಂಪ್ಯೂಟರ್ ಸೈನ್ಸ್ ಮತ್ತು ITನಲ್ಲಿ BVOC ಕೋರ್ಸ್ ಮಾಡ್ತಿರೋ ಅಂಥವ್ರು ಕೂಡ ಎಲಿಜಿಬಲ್ಲು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. TCS ಮಾಡೋದೇನು ಕೆಲಸ ಅಂತಂದರೆ, ಈ ರೀತಿಯಾದಂತಹ ಸೈನ್ಸ್ ಗ್ರ್ಯಾಜುಯೇಟ್ಸ್ ಇದ್ದಾರಲ್ಲ, ಯಾರಲ್ಲಿ ಸ್ಟ್ರಾಂಗ್ ಪೊಟೆನ್ಷಿಯಲ್ ಇದೆ, ಆ್ಯಪ್ಟಿಟ್ಯೂಡ್ ಇದೆ ಹಾಗೂ ಪ್ಯಾಷನ್ ಫಾರ್ ಟೆಕ್ನಾಲಜಿ ಇದೆ, ಅವರನ್ನು ಗುರುತಿಸಿ ಅವರನ್ನು ಬೆಳೆಸುವಂತಹ ಕೆಲಸ TCS ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಇದನ್ನು ಯಾವ ಥರ ಬೆಳೆಸ್ತಾರೆ, ಯಾವ ಥರ ಸಪೋರ್ಟ್ ಕೊಡ್ತಂದರೆ ಸಪೋರ್ಟು, ರಿಸೋರ್ಸಸ್ಸು, ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಕೊಟ್ಟು ಅವರನ್ನು IT ಇಂಡಸ್ಟ್ರಿಯ ಒಂದು ಕೆರಿಯರ್ ಏನಿದೆ ಅಲ್ಲಿ ಸಕ್ಸಸ್ಫುಲ್ ಮತ್ತು ರಿವಾರ್ಡಿಂಗ್ ಕೆರಿಯರ್ ಆಗೋದಕ್ಕೆ ಅವರು ಸಹಾಯಕ್ಕೆ ನಿಲ್ತಾರೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ನಿಮಗೆ ಬೇಕಾಗೋದು ಬಹಳ ಮುಖ್ಯವಾಗಿ ಯಾರ್ಯಾರು ಎಲಿಜಿಬಲ್ ಇದ್ದೀರಿ BCA BSc ಸ್ಟೂಡೆಂಟ್ಸ್, ಫೈನಲ್ ಇಯರಲ್ಲಿ ಇರುವವರು ಮತ್ತು ಕಳೆದ ವರ್ಷ ಪಾಸಾಗಿರುವವರು, ನಿಮಗೆ ಈ ವೆಬ್ಸೈಟ್ ಲಿಂಕು, ರಿಜಿಸ್ಟ್ರೇಷನ್ ಲಿಂಕ್ ಎಲ್ಲ ಬಹಳ ಮುಖ್ಯ ಇದೆ. 11th Jan ಲಾಸ್ಟ್ ಡೇಟ್ ಇದೆ. ಹಾಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲವನ್ನು ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ನಿಮಗೆ ಗೊತ್ತಿದೆ ಅಂತ ಕಾಣುತ್ತಲ್ವಾ. ಸೊ ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಕಾಣಿಸುತ್ತೆ. ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಕೊಟ್ಟಿದ್ದೇನೆ. ಆದರೆ ನನ್ನ ಕಳಕಳಿ ಏನು ಅಂತಂದರೆ, ಅಡ್ವರ್ಟೈಸ್ಮೆಂಟ್ಸ್ನ ನೀವು ಅದೇನೋ ಅವ್ರು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅದನ್ನು ಕನಿಷ್ಠ 2 ಬಾರಿ ಆದರೂ ಓದಬೇಕು ಅಂತ. ಯಾಕೆ ಅಂತಂದರೆ ಅವರು ಅದರಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ಸಂಬಳದ ಬಗ್ಗೆ ಏನು ಮಾತಾಡಿದ್ದಾರೆ, ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ, ನೀವು ಯಾವ ಥರ ರಿಜಿಸ್ಟ್ರ್ ಮಾಡ್ಕೊಳ್ಬೇಕು, ಎಲ್ಲದರ ವಿವರಗಳು ಇರುತ್ತೆ. ಸೊ ಹಾಗಾಗಿ ಯಾರ್ಯಾರು BSc ಮತ್ತು BCA ಸ್ಟೂಡೆಂಟ್ಸ್ ಇದ್ದೀರಿ, ಈ ವರ್ಷ ಫೈನಲ್ ಇಯರಲ್ಲಿರುವವರು ಹಾಗೂ ಕಳೆದ ವರ್ಷ ಪಾಸಾಗಿರುವವರು, ನೀವು TCS ITನಲ್ಲಿ ಕೆಲಸ ಸಿಗಬೇಕು ಅಂದರೆ ಇದೊಂದು ಸುವರ್ಣ ಅವಕಾಶ ಇದೆ. ನಿಮ್ಮೆಲ್ಲರಿಗೂ ಮಯಂ ಫಾರ್ ಕೆರಿಯರ್ ಚಾನಲ್ ಕಡೆಯಿಂದ ಶುಭವಾಗಲಿ ಅಂತ ಹೇಳಿ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ ಅನ್ನೋ ಮಾತನ್ನು ತಿಳಿಸ್ತೇವೆ.